13,000 ಕೋಟಿ ಸ್ಕ್ಯಾಮ್. ಒಬ್ಬ ವ್ಯಕ್ತಿ ಬ್ಯಾಂಕಿಂದ 13,000 ಕೋಟಿನ ಲೋನ್ ತಗೊಂಡಿರ್ತಾನೆ, ಆದ್ರೆ ಆ ಬ್ಯಾಂಕಿಗೆ ಗೊತ್ತಿರೋದಿಲ್ಲ. ಇದೇ ಸಾಧ್ಯ? ಡೇ 16 ಫಿನಾನ್ಷಿಯಲಿ ಸ್ಕ್ಯಾಮ್ ಸೀರೀಸ್ ಡೇ 1. 2018ರಲ್ಲಿ ಇಂಡಿಯಾದಲ್ಲಿ ಈ ಒಂದು ನ್ಯೂಸ್ ಇಂದ ಜನರು ತುಂಬಾ ಶಾಕ್ ಆಗಿದ್ರು. ಇಂಡಿಯಾದ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಒಂದಾದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು, ಬ್ಯಾಂಕ್ಗೆ 13,000 ಕೋಟಿ ಫ್ರಾಡ್ ಆಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಒಂದು ಫ್ರಾಡ್ ಒಂದೇ ದಿನದಲ್ಲಿ ನಡೆದಿರಲಿಲ್ಲ, ಸುಮಾರು 7 ವರ್ಷದವರೆಗೂ ನಡೆದಿತ್ತು. ಈ ಪ್ರಕರಣದ ಮುಖ್ಯ ವ್ಯಕ್ತಿ ನೀರವ್ ಮೋದಿ. ಇವರು ಇಂಟರ್ನ್ಯಾಷನಲ್ ಲಕ್ಸುರಿ ಜುವೆಲ್ಸ್ ಬ್ರ್ಯಾಂಡ್ ನ ಓನರ್. ಇವರ ಸ್ಟೋರ್ಸ್ ಹಾಂಗ್ಕಾಂಗ್ ಮತ್ತೆ ಲಂಡನ್ ನಲ್ಲೂ ಕೂಡ ಇರ್ತವೆ. ಆದ್ರೆ ಅವರೊಂದು ಬಿಸ್ನೆಸ್ ಹಿಂದೆ ಕಾಂಪ್ಲಿಕೇಟೆಡ್ ಬ್ಯಾಂಕಿಂಗ್ ಸ್ಕ್ಯಾಮ್ ನಡೀತಾ ಇರುತ್ತೆ. ಈ ಒಂದು ಸ್ಕ್ಯಾಮ್ ನಲ್ಲಿ ಬಳಸಿದ ಮುಖ್ಯ ಟೂಲ್ LOU, ಲೆಟರ್ ಆಫ್ ದ ಅಂಡರ್ಟೇಕಿಂಗ್. ಬ್ಯಾಂಕ್ ನ ಕೆಲವು ಇನ್ಸೈಡರ್ಸ್ ಸ್ವಿಫ್ಟ್ ಸಿಸ್ಟಮ್ ನ ಬಳಸಿ ಫೇಕ್ ಗ್ಯಾರಂಟಿ ಇಶ್ಯೂಸ್ ಮಾಡ್ತಾ ಇದ್ರು. ಈ ಗ್ಯಾರಂಟಿ ಆಧಾರವಾಗಿ ಫಾರಿನ್ ಬ್ಯಾಂಕ್ಸ್ ಲೋನ್ ನ ರಿಲೀಸ್ ಮಾಡ್ತಾ ಇದ್ವು. ಆದ್ರೆ ಶಾಕಿಂಗ್ ವಿಷಯ ಏನು ಅಂದ್ರೆ, ಈ ಲೋನ್ಸ್ PNB ಕ್ರೋರಿಂಗ್ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ರೆಕಾರ್ಡ್ ಆಗ್ತಿರ್ಲಿಲ್ಲ. ಆದ್ರೆ ಬ್ಯಾಂಕಿಗೆ ಗೊತ್ತಿಲ್ಲದೆ ಸಾವಿರಾರು ಕೋಟಿ ಲೋನ್ ನ ತಗೊಳ್ತಾ ಇದ್ರು. ಈ ಸ್ಕ್ಯಾಮ್ 2011ರಿಂದ 2018ವರೆಗೂ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಒಬ್ಬ ನ್ಯೂ ಆಫೀಸರ್ LOU ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಈ ಫ್ರಾಡ್ ಹೊರಗೆ ಬರುತ್ತೆ. ಈ ಫ್ರಾಡ್ ಆದ ನಂತರ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ LOU ಫೆಸಿಲಿಟಿನ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಸಣ್ಣ ಲೂಫಾಲ್ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ಗೆ ಕಾರಣ ಆಗುತ್ತೆ.